ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಬನ್ನಿ, ಇವತ್ತಿನ ವೀಡಿಯೋನಲ್ಲಿ ಬಂದುಬಿಟ್ಟು ನಮ್ಮ ಸಮನ್ವಿದು ಮತ್ತು ಸಾತೋದು ನಾರಿ ದಟ್ಟಿ ದೋತ್ರ ದಟ್ಟಿ ಫಂಕ್ಷನ್ದು ಪ್ರಿಪೇರಿಂಗ್ ವಿಡಿಯೋ ಅಂತಲೇ ಹೇಳ್ಬೋದು. ಇದು ಬಂದುಬಿಟ್ಟು ಸೊ ಮೊದಲೇದಾಗಿ ಇವಳಿಗೆ ಮೆಹಂದಿ ಹಾಕೋ ಕಾರ್ಯಕ್ರಮ ನಡೀತಾ ಇದೆ ನೋಡಿ. ಸೊ ಲಾಸ್ಟ್ ನಾನು ಅಪ್ಲೋಡ್ ಮಾಡಿದಂಥ ವೀಡಿಯೋಸಲ್ಲಿ ಅವಳ ಒಂದು ನಾರಿ ದಟ್ಟಿ ಫಂಕ್ಷನ್ಗೆ ಪ್ರೀ ಶೂಟ್ ಏನು ಮಾಡಿಸಿದ್ವಿ ಅದೆಲ್ಲದು ಕೂಡ ಶೇರ್ ಮಾಡಿಕೊಂಡೆ. ಅದರ ಫೋಟೋಸ್ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ಅಂತ ಅಂದ್ಕೊಳ್ತೀನಿ. ಈಗ ಸಾಮಾನ್ಯ ಪೂಜೆ ಮಾಡ್ತಾ ಇದ್ದಾಳೆ. ಬೆಳಿಗ್ಗೆ ಮಂತ್ರ ಹೇಳಿಕೆ ಅಂತ ಅಪ್ಪಗೆ ಹೆಲ್ಪ್ ಮಾಡ್ತಾಳೆ. ಸೊ ನೋಡಿ, ಫೋಟೋ ಎಲ್ಲ ಈ ರೀತಿ ಸ್ವಲ್ಪ ಒರೆಸ್ಕೊಡಮ್ಮ ಅಂದರೆ ಒರೆಸ್ಕೊಡ್ತಾಳೆ. ಸ್ವಲ್ಪ ನೀರಿಂದ ಎಲ್ಲ ವಿಭೂತಿ ಒರೆಸ್ಕೊಟ್ರೆ, ಆಮೇಲೆ ಒಂದು ಡ್ರೈ ಕ್ಲಾತ್ ಕೊಟ್ಟರೆ ಅದನ್ನು ಈ ರೀತಿ ಒರೆಸ್ತಾಳೆ. ಜೊತೆಗೆ ಏನೇನೋ ಮಂತ್ರ ಹೇಳ್ತಾ ಇರ್ತಾಳೆ. ಒಂದಿಷ್ಟು ಮಂತ್ರಗಳು ಕಲ್ತಿದ್ದಾಳೆ. ಸೊ ಅದನ್ನೆಲ್ಲ ಹೇಳ್ಕೊಂಡು ಮಾಡಮ್ಮ ಅಂತ ಹೇಳ್ತಿದ್ದಾಳೆ ನೋಡಿ. कर्मनाशकं ಜೋರ್ ಹೇಳಿ, ಇನ್ನೊಂದು ಸ್ವಲ್ಪ ಜೋರ್ ಹೇಳಿ. ಈಗ ವೀರಭದ್ರೇಶ್ವರ ಇಟ್ಕೊಂಡಿಯಲ್ಲ, ಹೇಳಿ ಜೋರ್ ಹೇಳಿ ತಾಯಿ ಮಾಡಿ ಹೇಳಿ ಜೇಜಿ ಹೇಳಿ. ಯಾ ಜೇಜಿ ತತ್ತ ಶುಕ್ರ ಮುಖ ಎತ್ತು ಗೋಣೆತ್ತಿ ಹಾಡು ಹೇಳು ಜೇಜಿ ಹೇಳು. ಬೇಡಮ್ಮ ಜೀಜಿ ತಪ್ಪಂತ ಹೇಳ್ಬೇಕು. ಜೀಜಿ ತಪ್ಪನ ಕೈ ಹಿಡ್ಕೊಂಡು ಹೇಳು. ಮುಖ ಎತ್ತು ಶಿವಂ 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 ಜೇಜ್ ಮಾಡಿ ಜೇಣ ಅಲ್ಲಿ ಸೈಡ್ ಆತ. ಏನು ಮಾಡಕತ್ತಿ ಅಮ್ಮ? ಜೇಜ ಹಂಗ್ಯಾಕ ಮಾಡಕತ್ತಿ? ಈ ಬಾಗಿಲು ಪೂಜೆ ಮಾಡು ಫಸ್ಟು. ಹೊರಗೆ ಬಾ, ಈ ಕಡೆ ಹೊರಗೆ ಬಂದು ತೊಳಿಬೇಕು. ಆಯ್ತು ನೀರು ಹಚ್ಚಿ ನೀರು ಹಚ್ಚಿಗೆ ಹತ್ಬೇಕಲ್ಲ ಜೇಜಿ. ಈ ಕಡೆದು ಹಚ್ಚಿಗೆಮ್ಮ, ಈ ಬಿತ್ತಿ ಹಚ್ಚಿಗೆ. ಇದನ್ನು ಜನ ಅದು ಈ ಬಿತ್ತಿ ಮೆಲ್ಕ. ಹಂಗಲ್ಲ ಗುಂಡಮ್ಮ. ಯಾವ್ದು ಕಚ್ಚಿ ಈಗ ಹಚ್ಚಿನ ಅದನ್ನು. ಇನ್ನೊಂದು ಕಚ್ಚಿ. ಇಲ್ಲಿ ಗಣೇಶಿಗೆ ಮಾಡ್ಬಾ, ಎದ್ದು ಬಾ ಮೆಲ್ಕ. ನಾನು ತರ್ತೇನೆ ಬಾ ಅವನು. ನೀ ಗಣೇಶನ್ ತಕ ನಡಿ. ಮೆಲ್ಕತ್ ಕ್ಲೀನ್ ಕರೋ ಫಸ್ಟ್. ಅಲ್ಲ, ಫಸ್ಟು ಕ್ಲೀನ್ ಮಾಡು, ಸ್ವಚ್ಛ ಮಾಡು, ಒರೆಸು ಜೇಜಿನ. ಇಂದ ಕೈ ಹಿಡ್ಕೋಬೇಕು. ಹಂಗೆ ಈ ಕಡೆ ನೋಡು. ಶುಕ್ಲಾಂಬರದರ ಮೇಳು ಗಜಾನನ ಭೂತ ಬುಡ ಮಾಡಬಾರ್ದು, ಸುಮ್ಮನೆ ಹಿಡ್ಕ. ಶುಕ್ಲಾಂಬರದರಂ ಹೇಳು. ನಾ ಹೇಳ್ತೀನಿ, ಹೇಳು. ಶುಕ್ಲಾಂ ಮತ್ತೆ ಯಾವುದು ಬರುತ್ತಲ್ಲ? ವಕ್ರತುಂಡ ಹೇಳು. ವಕ್ರತುಂಡ ಸರಸ್ವತಿ ನಮಸ್ತುಭ್ಯಂ. ಸಿದ್ಧಿ ಭವತು ಸದಾ.
ಚಟ್ನಿ ಕೂಡ್ರಿ. ಚಿನ್ನಿ ಅದು ಕಪಾಟ್ ಬಾಗ್ಲು ಹಾಕ್ಬೇಕಮ್ಮ, ಕಪಾಟಿನ ಬಾಗ್ಲು ಹಾಕು. ಒಬ್ರು ಮೆಲ್ಲಕ್ಕೆ ಸರಿ. ನಮ್ಮ ಪುಟಾಣಿಗಳು ಏನು ಮಾಡಕತ್ತಾವು, ರಿಟರ್ನ್ ಗಿಫ್ಟ್ ರೆಡಿ ಮಾಡಕತ್ತಾವು. ಊಟ ಮಾಡವಲ್ಲಮ್ಮ, ಈ ಕಡೆ ತೋರಿಸೋ ಡಿಸೈನ್ ಹೆಂಗೈತಂತ. ನೀನ್ ತೋರ್ಸಮ್ಮ ಚಿನ್ನಿ, ಲೋಟಸ್ ತೋರ್ಸಮ್ಮ ನೀನು. ಕವರ್ಗೆ ಹಾಕು, ಕವರ್ ಹಿಂದೆ ಓಡಿಸಿದಿ. ಆಂಟಿಗೆ ತೋರ್ಸು. ಕೊಡೋದು ಬೇಡ, ತೋರ್ಸು ಆಂಟಿಗೆ, ಹಿಂಗೈತ್ ನೋಡು ಡಿಸೈನ್ ಅಂತ ತೋರ್ಸು. ಮೆಲ್ಲಕ್ ಹಾಕ ಚಿನ್ನಿ, ಕವರ್ ಅರ್ಧೋತೈತಿ. ಹಂಗಿರ್ಬೇಕು. ಹಂಗೆ ಹಾಕ್ತಿದ್ದಾರೆ. ಎಲ್ಲಾರು ಜೋಡ್ಸಿಡ್ರಿ. ರಟ್ಟಿನ ಡಬ್ಬೆ ಎಲ್ಲ ಸೈಡಿಗೆ ಇಡ್ರಿ. ಅವನ್ನ ಕಡೆ ಇಟ್ಟು ಬಿಡಮ್ಮ. ಸೈಡಿಗೆ ಇಡಮ್ಮ. ಸತ್ತು ನೀ ಹಿಂದಿಟ್ಟಿಗ, ಸಮ್ಮ ನೀನ್ ಹಿಂದಕ್ಕೆ ಇಟ್ಟಿಗ. ಅದು ಡಬ್ಬಿ ನಿಂದು, ಈ ಡಬ್ಬಿ ಕಂದ ಬಾಕ್ಸ್. ಈಗ ಎಲ್ಲರಿಗೂ ಒಂದ್ ಪ್ಲೇಟ್ ತಗೋರಿ. ಹೇಳ್ತೀನಿ, ಒಂದ್ ಪ್ಲೇಟ್ ಒಂದೇ ತಗೋರಿ. ಅದ್ರಾಗ ಒಂದ್ ಹಾಕ್ರಿ. ಇದು ಕವರ್ನಾಗ ಒಳಗ ಹಾಕಮ್ಮ, ಕವರ್ನಾಗ ಹಾಕದ್ನಿ. ಇಲ್ಲಿ ಇಡ್ತೀನಿ. ಒಳಗ ಹಾಕ್, ಕವರ್ನಾಗ ಒಳಗ ಹಾಕ. ಹಾಕ್ಬೇಕು ಒಳಗ ಕವರ್ನಾಗ. ಒಳಗ್ ಮಾಡು. ಅದನ್ನ ಒಂದೇ ತಗೋ ಹೇಳ್ತೀನಿ. ಇದ್ರೊಳಗೆ ಹಿಂಗ ಹಾಕ್ಬೇಕು. ಹಿಂಗಾಕಿ ಅಲ್ಲಿ ಇಟ್ಬಿಡೋಕ್ ಸೈಡಿಗೆ. ಹಾಕ ಬಂಗಾರಿ, ತೆಗಿಬೇಡ ಕಷ್ಟೇ. ನೀ ತೋರ್ಸಪ್ಪ ಅಜ್ಜಿಗೆ, ಅವ್ರಿಗೆ ಗೊತ್ತಾಗಲ್ಲ. ಸಮ್ಮ ಹಾಕಿ ನೋಡಲ್ಲಿ. ನೋಡು ಚಿನ್ನ ಹಿಂಗ ಹಾಕು. ಮೆಲ್ಲಕ್ಕೆ ನೀನು. ಒಂದೇ ಇಡ್ಬೇಕು, ಒಂದ್ ಪ್ಲೇಟ್ನಾಗ ಒಂದೇ. ಸಾರಿ ಮೇಡಮ್, ಒಂದ್ರಲ್ಲಿ ಒಂದೇ ಕವರು. ಒಂದೇ ಇಡ್ಬೇಕು. ಫಂಕ್ಷನ್ಗೆ ಅಂತ ಊರಿಂದ ಅಕ್ಕ ಮತ್ತು ಧೃತಿ ಇಬ್ರು ಬಂದು, ಈಗ ಧೃತಿಗೂ ಕೂಡ ಮೆಹಂದಿ ಹಾಕುವಂಥ ಕಾರ್ಯಕ್ರಮ ನಡೆದಿದೆ ನೋಡಿ. ಅವಳು ಹಾಕೊಂಡಿದ್ದಾರೆ. ನಿಮ್ದು ನಮ್ಮದು ಚಂದ ಐತಿ. ಮಿಸ್ ಹಾಕ್ಯಾರಲ್ಲ, ಅದಕ್ಕೆ ನಾನು ಮಿಸ್ ಹಾಕಿಲ್ಲ ನೋಡು. ನನಗೆ ಹೇಳು, ನೀನು ಮಿಸ್ಸಿಗೆ ಹೇಳು. ಮತ್ತೆ ನಂದು ಚಂದ ಹಾಕ್ಬೇಕಿಲ್ಲ ಮಿಸ್. ಮತ್ತೆ ನೋಡು, ಚಂದ ಹಾಕಿಲ್ಲ, ನಾನು ಹಾಕ್ಕೊಂಡಿನಿ. ಹೆಂಗೆ ನೋಡ್ರಿ ಮತ್ತೆ ಹೆಂಗೆ ಹೇಳ್ತಾಳ. ಸೊ ಮತ್ತೆ ಮನೆ ಮುಂದ್ಗಡೆ ಮುಂಗ್ಸಿ ಬಂದಿತ್ತು, ಅದನ್ನು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಪ್ರತಿ ಸಾರಿ ನನಗೆ ಅದೇನೋ ಇಷ್ಟ ಆಗುತ್ತೆ. ಒಂದೊಂದು ಸಾರಿ ಅದು ಒಂಥರ ಆಟ ಆಡೋದಾಗಿರ್ಬೋದು, ಅದ್ರ ಕ್ಯೂಟ್ನೆಸ್ ಒಂಥರ ಕ್ಯೂಟ್ ಅಂತಲೇ ಕಾಣಿಸುತ್ತೆ ನನಗೆ. ಅದಕ್ಕೋಸ್ಕರ ಅದನ್ನು ವೀಡಿಯೋ ಮಾಡ್ಕೊಂಡಿರ್ತೀನಿ. ಅದನ್ನು ಜಸ್ಟ್ ಶೇರ್ ಮಾಡ್ಕೊಂಡಿದ್ದೀನಿ ನಿಮ್ಮ ಜೊತೆ. ಸೊ ಇಷ್ಟ ಇಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಬೋದು, ಕೆಲವೊಬ್ಬರಿಗೆ ಇಷ್ಟ ಆದರೆ ನೋಡ್ಬೋದು ಅಷ್ಟೇ. ಅದೊಂದು ಲಕ್ಕಿ ಚಾರ್ಮ್ ಅಂತ ಕೂಡ ಹೇಳ್ತಾರೆ. ಅದನ್ನು ನೋಡೋದ್ರಿಂದ ಅದೃಷ್ಟ ಒಲಿದು ಬರುತ್ತೆ, ಒಳ್ಳೇದಾಗುತ್ತೆ ಅಂತ ಎಲ್ಲ ಹೇಳ್ತಾರೆ. ಯಾವಾಗಲೂ ಕೂಡ ಅದು ಈಗ ನಮಗಂತೂ ದಿನದಲ್ಲಿ ಯಾವಾಗಲೂ ಕಾಣಿಸ್ತಾನೆ ಇರುತ್ತೆ. ಅದರಿಂದ ಅಂತ ಹೇಳಲಿಕ್ಕಾಗಲ್ಲ. ಅದ್ರ ವಾಡಿಕೆ ಇದೆ ಅಷ್ಟೇ. ಅದನ್ನು ನೋಡೋದ್ರಿಂದ ಒಳ್ಳೇದಾಗುತ್ತೆ, ಅದೃಷ್ಟ ಕೂಡ ಬರುತ್ತೆ, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು. ಸೊ ನನಗೆ ನೋಡೋದ್ರಿಂದ ಒಂಥರ ಖುಷಿ ಅನಿಸುತ್ತೆ. ಏನೋ ಒಳ್ಳೇದಾಗುತ್ತೆ ಅನ್ನೋ ಒಂದು ನಂಬಿಕೆ ಏನಿರುತ್ತಲ್ವ, ಅದರಿಂದನೇ ನಮ್ಮ ಜೀವನದಲ್ಲಿ ಒಳ್ಳೇದಾಗೇ ಆಗುತ್ತೆ. ಸೊ ಕೆಟ್ಟದಾಗುತ್ತೆ ಅಂತ ಅಂದ್ಕೊಂಡ್ರೆ ಕೆಟ್ಟದಾಗ್ತಾನೇ ಇರುತ್ತೆ, ಹಾಗಂತಲ್ಲ. ಅದನ್ನು ನೋಡಿದ್ದಕ್ಕೆ ಮಾತ್ರ ನಮಗೆ ಒಳ್ಳೇದಾಗುತ್ತೆ ಅಂತ ಹೇಳಲಿಕ್ಕಾಗಲ್ಲ. ನಮ್ಮ ನಂಬಿಕೆ, ಇದು ನಮ್ಮ ಕೆಲಸದ ಒಂದು ಇದು ಅಷ್ಟೇ. ನಾವು ಹೇಗೆ ಕಷ್ಟಪಟ್ಟು ಮಾಡ್ತೀವೋ ಹಾಗೆ ಪ್ರತಿಫಲ ಇದ್ದೇ ಇರುತ್ತೆ, ಅದಕ್ಕಂತಲ್ಲ. ಸೊ ಅದರಿಂದ ನನಗೆ ಒಂದೊಂದು ಸಾರಿ ಖುಷಿ ಅಂತೂ ಅನಿಸುತ್ತೆ. ನೋಡಿದಾಗಲೆಲ್ಲ ಏನೋ ಒಂಥರ ನನಗೆ ಒಳ್ಳೇದಾಗುತ್ತೆ ನೆಕ್ಸ್ಟ್ ಅಂತ ಹೇಳ್ಬಿಟ್ಟು. ಯಾವಾಗಲೂ ದೇವರು ಒಳ್ಳೇದಾಗಿಯೇ ಕೊಟ್ಟಿದ್ದಾನೆ, ಒಳ್ಳೇದಾಗಿ ನಡೀತಾನೇ ಇದೆ. ಅದೊಂದು ನನಗೆ ನಂಬಿಕೆ ಇದೆ, ಖುಷಿ ಇದೆ, ಅಷ್ಟೇ, ಮತ್ತೇನೂ ಇಲ್ಲ. ಸೊ ಜಸ್ಟ್ ಶೇರ್ ಮಾಡ್ಕೊಳ್ಬೇಕು ಅಂತ ಅನ್ನಿಸ್ತು, ಶೇರ್ ಮಾಡ್ಕೊಂಡಿದ್ದೀನಿ. ಯಾವಾಗಲೂ ನಾನು ಕ್ಯಾಪ್ಚರ್ ಮಾಡ್ತಾನೇ ಇರ್ತೀನಿ. ಅದೊಂಥರ ಪೆಟ್ ಎನಿಮಲ್ ಥರ ಆಗಿಬಿಟ್ಟಿದೆ ನಮಗೆಲ್ಲ. ಅದನ್ನು ನೋಡಿ 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 ಈ ಕ್ಯಾಟ್ ಆಗಿರ್ಬೋದು, ರ್ಯಾಬಿಟ್ ಆಗಿರ್ಬೋದು, ಒಂಥರ ಕ್ಯೂಟ್ನೆಸ್ ಇರುತ್ತೆ ಅದರಲ್ಲಿ. ಹಾಗೆ ಈ ಮುಂಗ್ಸಿ ಹತ್ರನೂ ಕೂಡ ಆ ಕ್ಯೂಟ್ನೆಸ್ ಇದೆ. ಅದಕ್ಕೋಸ್ಕರ ಅದನ್ನು ಶೇರ್ ಮಾಡ್ಕೊಳ್ತೀನಿ, ಜೊತೆಗೆ ಅದನ್ನು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿರ್ತೀನಿ. ಸೊ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ, ನಿಮಗೂ ಕೂಡ ಇಷ್ಟನಾ ಮುಂಗ್ಸಿ ಅಂತ ಹೇಳ್ಬಿಟ್ಟು. ಪಟ್ನ ಹೇಳ್ಬೇಕು ಹಿಂಗೆ ಮಾಡಿದ್ರೆ ಹೆಂಗೆ. Teddy bear, teddy bear, teddy bear, teddy bear.
ಟರ್ನ್ ಅರೌಂಡ್. ಟೆಡ್ಡಿ ಬಿಯರ್ ಟಚ್ ದ ಗ್ರೌಂಡ್. ಅಂದ್ರೆ ಮುಟ್ಬೇಕು. ಪಾಲಿಶ್ ಯುವರ್ ಶೂಸ್. ಪಾಲಿಶ್ ಯುವರ್ ಶೂಸ್. ನೆಕ್ಸ್ಟ್ ಟು ಸ್ಕೂಲ್. ಕೂಲ್. ಇಲ್ಲಿ ನಮ್ಮ ತಮ್ಮ ಬಂದ್ಬಿಟ್ಟು ಒಂದು ಪುಟ್ಟ ನಾಯಿ ಮರಿಯನ್ನು ತೊಗೊಂಡು ಬಂದಿದ್ದಾನೆ. ಸೊ ಅದನ್ನು ಮನೆ ಹತ್ರ ಮಕ್ಕಳೆಲ್ಲ ಆಟ ಆಡ್ತಾರೆ ಅಂತ ಹೇಳ್ಬಿಟ್ಟು ಸಂಡೇ ಇತ್ತು, ಸಂಡೇ ದಿನ ಬೆಳಗ್ಗೆ ಕರ್ಕೊಂಡು ಬಂದ. ತುಂಬ ಚಿಕ್ಕದು ಪಾಪ, 2 months ಅಷ್ಟೇ ಇರೋದು. ಕರ್ಕೊಂಬಂದಿದ್ದಾನೆ. 2 ದಿನದಿಂದ ಅವನಿಗೆ ಸ್ವಲ್ಪ ರೂಢಿ ಆಗಿದೆ ಅದು. ಇದರ ತಾಯಿ ಬಂದುಬಿಟ್ಟು ಹಂಪಿ ಚಾಂಪಿಯನ್ನಲ್ಲಿ 2nd ಪ್ರೈಸ್ ಏನೋ ಸಿಕ್ಕಿದೆ ಅಂತೆ ಅದಕ್ಕೆ. ಸೊ ಅದರ ಮರಿ ಇದು, ಅದನ್ನು ತೊಗೊಂಡು ಬಂದಿದ್ದಾನೆ. ಅದ್ರ ಜೊತೆ ಆಟ ಆಡ್ಕೊಳ್ತಾ ಇದ್ರು. ಬೆಳಗ್ಗೆ ಟೈಮ್ ಬೇರೆ ಇತ್ತು, ಸಂಡೇ ಅಲ್ವಾ, ಅದಕ್ಕೆ ಅದ್ರ ಜೊತೆ ಆಟ ಆಡ್ಕೊಳ್ತಾ ಇದ್ರು. ತುಂಬ ಚಿಕ್ಕದು ಪಾಪ, ಅದು ಬೆದರ್ತಾ ಇರುತ್ತೆ. ನನ್ನ ಮಕ್ಕಳಿಗೆ ಸ್ವಲ್ಪ ಈ ಥರ ಇಷ್ಟ ಆಗುತ್ತೆ. ಬಟ್ ನಮಗೆ ಎನಿಮಲ್ಸ್ ಅಂತಂದರೆ ದೂರದಿಂದ ನೋಡಿ ಅಷ್ಟೇ ಖುಷಿ ಪಡಬೇಕು ಅನ್ನೋದೊಂದು ಸ್ವಲ್ಪ ಅಷ್ಟೇ. ಮನೇಲಿ ಇಟ್ಕೊಂಡು ಅದನ್ನು ಮ್ಯಾನೇಜ್ ಮಾಡೋದು ಒಂದು ಮಗು ಥರ, ಅದನ್ನು ನಾವು ನೋಡಬೇಕಾಗುತ್ತೆ, ಸಾಕ್ಕೋಬೇಕಾಗುತ್ತೆ. ಸ್ವಲ್ಪ ತೊಂದರೆ ಆದರೂ ಅದಕ್ಕೂ ಬೇಜಾರು, ನಮಗೂ ಬೇಜಾರು. ಅದಕ್ಕೆ ಆ ಬೇಜಾರು ಪಡೋದಕ್ಕೆ ಇಷ್ಟ ಇಲ್ಲ ನನಗೆ. ಅದಕ್ಕೋಸ್ಕರ ನನಗೆ ಇಟ್ಕೊಳ್ಳೋಕ್ಕೆ ಆಗಲ್ಲ. ಬಟ್ ಏನು ಮಾಡೋದು, ನನ್ನ ತಮ್ಮ ತೊಗೊಂಡು ಬಂದಿದ್ದಾನೆ ಇಷ್ಟಪಟ್ಕೊಂಡು. ತುಂಬ ಚೆನ್ನಾಗಿ ಹೊಂದ್ಕೊಂಡ್ಬಿಟ್ಟಿದೆ ಅದು ಕೂಡ ಅಷ್ಟೇ. 2 ತಿಂಗಳಿಂದ ಪಾಪು ಇದ್ದಾಗಿಂದ ತೊಗೊಂಡು ಬಂದಿರೋದಲ್ವ, ಅದಕ್ಕೋಸ್ಕರ. ಸೊ ಅದ್ರ ಜೊತೆ ಆಟ ಆಡ್ಕೊಳ್ತಾ ಇದ್ದಾರೆ ಇವತ್ತು ಫುಲ್ಲು. ಅದ್ರ ಜೊತೆನೇ ಆಟ, ಇನ್ನು ಮುಂದೆ ಎಲ್ಲ ಅದೇ ಮಾಡ್ತಾರೇನೋ ಇವರು. ಸೊ ಗೊತ್ತಿಲ್ಲ. ಎಷ್ಟು ಪುಟ್ಟದಾಗಿದೆ ನೋಡಿ. ಅದು ಫಸ್ಟ್ ಟೈಮ್ ನಮ್ಮ ಮನೆಗೆ ಬಂದಾಗ ಕ್ಯಾಪ್ಚರ್ ಮಾಡ್ಕೊಂಡಿರೋಂಥ ವಿಡಿಯೋ ಇದು. ಅದು ತುಂಬ ಕ್ಯೂಟಾಗಿ ಆಟ ಆಡ್ಕೊಳ್ತಾ ಇತ್ತು. ನೋಡಲಿಕ್ಕೂ ಕೂಡ ಅಷ್ಟೇ ಕ್ಯೂಟಾಗಿದೆ ನೋಡಿ. ರೋನಿ ಅಂತ ಅದಕ್ಕೆ ಹೆಸರಿಟ್ಟಿದ್ದಾನೆ ನನ್ನ ತಮ್ಮ. ನಾಯಿ ಮರಿ ತಂದರಮ್ಮ. ಹಿಂಗೈತಿ ನೋಡ ಮಗ, ಅದು ಇಟ್ಟು ಇರ್ತಂತ ಬೆಳವಣಿಗೆ. ಅದು ಇನ್ನೊಂದು ಸ್ವಲ್ಪ ದೊಡ್ಡದತ್ತ ಅಷ್ಟ. ಮುಟ್ರಿ ಏನು ಮಾಡಲ್ಲ. ಹಳೆ ಅಂತಂದ, ನಮ್ಮ ಹಳೆ ಅಂದದ. ಸುಮ್ಮನೆ ಹುಡ್ರಿಗೆ ತೋರ್ಸಕ್ ತಂದ ನೀನು. ಏ ರೋನಿ ಬಾ ಇಲ್ಲಿ ಬಾ. ಸಮನ್ವಿ ಸ್ಕೂಲ್ಗೆ ಹೋಗ್ತಾ ಇರೋದ್ರಿಂದ ಅವಳಿಗೋಸ್ಕರ ಇವತ್ತು ಫಸ್ಟ್ ಟೈಮ್ ಅಮ್ಮ ನೀನು ಬಾ ಕರಿಯಾಕೆ ಅಂತ ಹೇಳಿದ್ದು. ಅದಕ್ಕೆ ನಾನು ಕೂಡ ಬಂದಿದ್ದೀನಿ ಇವತ್ತು ಅವಳನ್ನ ಕರ್ಕೊಂಡು ಹೋಗ್ಲಿಕ್ಕೆ ಅಂತ ಹೇಳ್ಬಿಟ್ಟು. ಅಣ್ಣ ಕರೀಸಮ್ಮ. ಹೇಳ ಜಂಬ. ಹಾಂ ಬಾ ಬಾ. ಹಾಂ ಹೋದ್ಮೇಲೆ ಆಗ್ತದ ಆಫೀಸ್ನಾಗೆಲ್ಲ. ಯಾರನ್ನ ಸಮ್ಮನ್ನ ನೋಡಪ್ಪ. ಓಡಾಡ್ತು ಯಾಕಡೆ ಹೊಡೆದ್ವಿ. ಅಷ್ಟು ಪ್ಯಾಕಿಂಗ್ ಚುಕ್ಕೆ ಸ್ಕೂಲಿಂದ ಬಂದಿದ್ದ ನಂತರ ಮತ್ತೆ ರೋನಿ ಹತ್ರನೇ ಹೋಗಬೇಕು ಅಂತ ಹೇಳಿ ಸಮನ್ವಿ ಆಟ ಮಾಡೋದಕ್ಕೆ ಶುರು ಮಾಡಿದ್ಲು. ನನಗೂ ಕೂಡ ಬಿಡಲೇ ಇಲ್ಲ, ಅಮ್ಮ ನೀನೇ ಬರಬೇಕು, ಅಮ್ಮ ನೀನೇ ಬರಬೇಕು ಅಂತ. ಅವಳು ಡೈಲಿ ಅದ್ರ ಜೊತೆ ರೂಢಿ ಆಗಿಬಿಟ್ಟು ಅದ್ರ ಹತ್ರ ದಿನ ಸಂಜೆ ಸ್ಕೂಲಿಂದ ಬಂದಿಂದ ಆಟ ಆಡ್ಲಿಕ್ಕೆ ಹೋಗ್ತಾರೆ. ಇವತ್ತು ನಾನು ಕರೀಕ್ಕೆ ಬಂದಿದ್ದಕ್ಕೆ ರೋನಿ ಹತ್ರನೇ ಹೋಗೋಣ, ಅಜ್ಜಿ ಮನೆ ಹತ್ರನೇ ಹೋಗೋಣ ಅಂತ ಆಟ ಮಾಡಿದ್ಲು. ಅದಕ್ಕೋಸ್ಕರ ಇವಾಗ
ಈ ಕಡೆ ಮನೆ ಹತ್ರ ಬಂದಿದ್ದೀವಿ. ನೋಡಿ ರೋನಿ ಹೇಗೆ ಆಟ ಆಡ್ತಾ ಇದೆ ಅಂತೇಳ್ಬಿಟ್ಟು. ಆ ಗೊಂಬೆ ಸಿಕ್ಕರೆ ಸಾಕು ಅದನ್ನು ತೊಗೊಂಡು ಬಾಯಲ್ಲಿ ಹಾಕ್ಕೊಂಡು ಓಡಾಡ್ತಾ ಇರುತ್ತೆ. ಅದ್ರ ಜೊತೆಗೆ ಹೀಗೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಅವಳಿಗೂ ಕೂಡ ನಿದ್ದೆ ಮಾಡೋ ಟೈಮ್ ಅವಳು ಸ್ಕೂಲಿಂದ ಬಂದಿಂದ. ಬಟ್ ಇಲ್ಲಿ ಬಂದುಬಿಟ್ಟು ರೋನಿ ಜೊತೆ ಆಟ ಆಡಿಕೊಂಡು ಹಠ ಮಾಡ್ಕೊಂಡು ಕೂತಿದ್ಲು ಅವಳು ಸಮಾಧಾನಕ್ಕೆ ಅಂತ ಬಂದ್ವಿ. ಸೊ ಇನ್ನೂ ಮನೆಯಲ್ಲಿ ಕೆಲಸ ಇದೆ. ಹಾಗೆ ನನಗೆ ಟ್ಯೂಷನ್ ಮಕ್ಕಳು ಬಂದುಬಿಡ್ತಾರೆ ಇವಾಗ. ಅದಕ್ಕೋಸ್ಕರ ಬೇಗ ಹೋಗಬೇಕು ಅಂತಂದರೆ ಬಿಡ್ತಾನೆ ಇರಲಿಲ್ಲ ಸಾಮಾನ್ವಿ. ಸ್ವಲ್ಪ ಹೊತ್ತು ಕೂತ್ಕೊಂಡು ಆಟ ಆಡಿ ಮತ್ತು ಅಮ್ಮ ಟೀ ಮಾಡಿದ್ರು, ಟೀ ಕುಡ್ಕೊಂಡು ಹೋಗೋಣ ಅಂತ ಕೂತಿದ್ದೀವಿ ಇವಾಗ. ನೋಡಿ ರೋನಿ ಹೇಗೆ ಆಟ ಆಡ್ತಾ ಇದೆ ಅಂತ ಹೇಳ್ಬಿಟ್ಟು. ಇದು ಫಸ್ಟು ಚಿಕ್ಕದಿರುವಾಗ ಹೇಗೆ ಕಾಣಿಸ್ತಾ ಇದೆ ಅಂತೆಲ್ಲ ಕ್ಲಿಪ್ಪಿಂಗ್ಸ್ನ ಕ್ಯಾಪ್ಚರ್ ಮಾಡ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ಏನು ಮಾಡುತ್ತೆ ನೋಡೋಣ ಅಂತೇಳ್ಬಿಟ್ಟು. ನಮ್ಮ ಸಾಮಾನ್ವಿ ಆಟ ಆಡೋದು ನೋಡೋದಕ್ಕಷ್ಟೇ ಇಷ್ಟ. ಅದ್ರ ಹತ್ರ ಅವಳು ಕೆಳಗೆ ಇಳಿತಾನೆ ಇಲ್ಲ, ಹೋಗ್ತಾನೆ ಇಲ್ಲ. ಅದ್ರ ಹತ್ರ ಅಷ್ಟು ಅಂಜ್ತಾ ಇದ್ದಾಳೆ. ಎಲ್ಲ ಎತ್ಕೋಬೇಕು, ಇಲ್ಲ ಅಂತಂದರೆ ಈ ರೀತಿ ಎಲ್ಲಾದರೂ ಮೇಲ್ಗಡೆ ಕೂಡಿಸ್ಬೇಕು, ಅದು ಬರದೇ ಇರೋ ಜಾಗಕ್ಕೆ. ಇಲ್ಲ ಅಂದರೆ ಹಠ ಮಾಡ್ತಾಳೆ. ನೋಡಿ ಹೇಗೆ ಕೂತಿದ್ದಾಳೆ ಇವಾಗ. ಬಿಡಿಸಿದ್ಮೇಲೆ ಎದಕ್ಕೆ ಹತ್ತಿ ಇಷ್ಟ ಹತ್ತು ಸಮ ಸಮ ಒಂದು ಗೀಗೋನು ವೆಬ್ಸೈಟ್ ಮಾಡ್ಕೊಂಡು ಇಲ್ಲಿ ಬಂದಾಕಿನ ಒಳಕ್ಕೆ ಹೋಗಿಲ್ಲ. ಅಜ್ಜಿ ಮನೆ ಅಲ್ಲಿ ನೋಡಿದ್ರು ಟ್ಯೂಷನ್ ಹುಡುಗರು ಬರಕೈತೆ ಕೊಟ್ಟು ಬಂದಿದ್ದೆ ಬಾಸಿ ಅಲ್ಲ ಉಮ್ಮ ಇದು ನಂತರ ನೀವು ಬರಲ್ಲ ನಾನು ಸಮ ನಾನು ಓದ್ತೀವಿ. ನೀವು ಆಟ ಆಡ್ತೀರಮ್ಮ? ಅಲ್ಲಿ ಹುಡುಗರು ಬಂದ ಟ್ಯೂಷನ್ ಇಲ್ಲಿ ಹುಡುಗರು ಬಂದಿಲ್ಲ, ಅಲ್ಲಿ ಮೌನ ಮಂಟು ಬರ್ತಾಳೆ, ಕೆಲಸ ಇರ್ತಾಳೆ. ಚಾ ಕುಡ್ದ ಬಾ ರೋನಿ ಬಾ ರೋನಿ ಏ ರೋನಿ ಬರೇ ಬಾ. ರೋನಿ ರೋನಿ ನೀ ಕೈ ಅಡ್ಡ ಹಿಡಿಬೇಡ. ಸರಿ ಕೈ ಹಿಡ್ತೀಯಮ್ಮ, ಕೈ ಅಡ್ಡ ಹಿಡಿದ್ರೆ ಮತ್ತೆ ಬರುತ್ತೆ. ಹೋಗು ಎತ್ತಿಗೆಪ್ಪ. ಕೆಳಗಿಳಿಸು. ನೋಡ್ರಿ ನಿಮ್ಗೆ ತುಂಬ ದಿನಗಳ ನಂತರ ವೀಡಿಯೋಸ್ನ ಹಾಕಿದ್ದೀನಿ. ದಯವಿಟ್ಟು ರೀಸನ್ ಕೂಡ ಹೇಳ್ತೀನಿ ಒಂದೊಂದು ಸರಿ ಯಾಕೆ ವೀಡಿಯೋ ಮಾಡೋಕ್ಕಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಇದರ ನೆಕ್ಸ್ಟ್ ವಿಡಿಯೋ ನಮ್ಮ ಸಾಮಾನ್ವಿ ಸಾತದು ನಾರಿದಟ್ಟಿ ದೋತ್ರದಟ್ಟಿ ಫಂಕ್ಷನ್ ಹೇಗೆ ನಡೀತು ಅಂತ ಹೇಳ್ಬಿಟ್ಟು ಖಂಡಿತ ನಿಮ್ಮ ಜೊತೆ ನೆಕ್ಸ್ಟ್ ವಿಡಿಯೋನಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಮತ್ತು ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.